ನ್ಯೂಸ್18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿಯಲ್ಲಿ ಕುಳಿತು ಅಮೆರಿಕ ಪ್ರಜೆಗಳಿಗೆ ಮೋಸ ಮಾಡುತ್ತಿದ್ದ ಒಂದು ದೊಡ್ಡ ಜಾಲವನ್ನ ಬೆಳಗಾವಿ ಪೊಲೀಸರು ಭೇದಿಸುವಲ್ಲಿ ಸದ್ಯ ಯಶಸ್ವಿಯಾಗಿರ್ತಕ್ಕಂಥದ್ದು. ಈ ಒಂದು ಪ್ರಕರಣವನ್ನ ಸದ್ಯ ಸಿಐಡಿಗೆ ಹಸ್ತಾಂತರ ಮಾಡಲಾಗಿದೆ. ಹಾಗಾದ್ರೆ ಈ ಪ್ರಕರಣದ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮೊದಲು ನ್ಯೂಸ್18 ಕನ್ನಡದ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ನ ಒತ್ತಿ. ಹಾಗೇನೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ನಲ್ಲೂ ಕೂಡ ನ್ಯೂಸ್18 ನ ಫಾಲೋ ಮಾಡೋದನ್ನ ಮರಿಬೇಡಿ. ಪ್ರಮುಖವಾಗಿ ಬೆಳಗಾವಿಯಲ್ಲಿ ಇತ್ತೀಚೆಗೆ ನವೆಂಬರ್ 11ರಂದು ಅಜಂ ನಗರದ ಕುಮಾರ ಹಾಲ್ ಮೇಲೆ ಬೆಳಗಾವಿಯ ಸಿಎನ್ ಪೊಲೀಸರು ಮತ್ತು ಹಿರಿಯ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಅಲ್ಲಿ ಅಕ್ರಮ ಚಟುವಟಿಕೆ ನಡೆದಿದೆ ಅಂತ ಹೇಳಿ ಸ್ಥಳೀಯರೊಬ್ಬರು ಅನಾಮಧೇಯ ಪತ್ರವನ್ನ ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಭೂಷಣ್ ಗುಲಾಬ್ರಾವ್ ಬೋರ್ಸೆ ಅವರಿಗೆ ಒಂದು ಪತ್ರವನ್ನು ಬರೆದ್ರು. ಈ ಒಂದು ಪತ್ರವನ್ನು ಆಧಾರವಾಗಿಟ್ಟುಕೊಂಡು ಅಧಿಕಾರಿಗಳ ತಂಡ ಅಲ್ಲಿ ಒಂದು ದಾಳಿ ಮಾಡುತ್ತೆ. ದಾಳಿ ಮಾಡದ ಸಂದರ್ಭದಲ್ಲಿ ಬೆಚ್ಚಿ ಬೀಳುವ ಅಂಶ ಹೊರಗಡೆ ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಬೆಳಗಾವಿಯನ್ನ ಜಾರ್ಖಂಡ್ನ ಜಾಂತಾರ ಮಾಡಕ್ಕೆ ಹೊರಟಂತ ಗ್ಯಾಂಗ್ ಅನ್ನ ಹೆಡೆಮೂರಿ ಕಟ್ಟುವಲ್ಲಿ ಬೆಳಗಾವಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪ್ರಮುಖವಾಗಿ ಏನು ಅಂತಂದ್ರೆ ಈ ಒಂದು ಜಾಗದಲ್ಲಿ ಸುಮಾರು 30ರಿಂದ 40 ಜನ ಯುವಕರು ಕುಳಿತುಕೊಂಡು ಒಂದು ಸೈಬರ್ ಸೆಂಟರ್ ನಡೆಸ್ತಾ ಇದ್ರು. ಪ್ರಮುಖವಾಗಿ ಏನು ಕಾಲ್ ಸೆಂಟರ್ ರೀತಿಯಲ್ಲಿ ಇದು ಮೊದಲಿಗೆ ಕಂಡು ಬರುತ್ತೆ. ಆದ್ರೆ ಇಲ್ಲಿ ಯಾವ ರೀತಿ ಕಾಲ್ ಸೆಂಟರ್ ಮಾಡ್ತಾರೆ ಅಂತ ಗೊತ್ತಾದಾಗ ಇದು ಸಾಕಷ್ಟು ಭೀತಿಯನ್ನ ಸೃಷ್ಟಿಸತಕ್ಕಂಥದ್ದು. ಇಲ್ಲಿಂದ ಅಮೆರಿಕ ಪ್ರಜೆಗಳನ್ನ ಟಾರ್ಗೆಟ್ ಮಾಡಿ ಇವರು ಮೋಸವನ್ನ ಮಾಡ್ತಿದ್ರು. ಅಲ್ಲಿನ ಡಾರ್ಕ್ ವೆಬ್ಸೈಟ್ ಮೂಲಕ ಯಾರೆಲ್ಲ ಫುಡ್ ಆರ್ಡರ್ ಮಾಡ್ತಾರೆ ಅವರಿಗೆ ಒಂದು ಇಲ್ಲಿಂದ ಮೆಸೇಜ್ ಅನ್ನ ಕಳಿಸ್ತಾರೆ. ಆ ಮೆಸೇಜ್ ನ ಅಕ್ಸೆಪ್ಟ್ ಮಾಡಿದ ತಕ್ಷಣವೇ ಅವರ ಅಕೌಂಟ್ ನಲ್ಲಿದ್ದ ಡಾಲರ್ಗಳು ಎಸ್ಕೇಪ್ ಆಗ್ತಿತ್ತು. ಅದು ಈ ಒಂದು ಖದೀಮರ ಅಕೌಂಟ್ಗೆ ಸೇರ್ತಾ ಇತ್ತು. ಹೀಗೆ ನೂರಾರು ಜನರಿಗೆ ಅಮೆರಿಕ ಪ್ರಜೆಗಳನ್ನ ಇವರು ಮೋಸ ಮಾಡ್ತಿದ್ರು. ಸಾಮಾನ್ಯವಾಗಿ ಉತ್ತರ ಭಾರತದಲ್ಲಿ ಈ ರೀತಿಯ ಕೃತ್ಯಗಳು ನಡೀತಾ ಇದ್ರೆ ಬೆಳಗಾವಿಯಲ್ಲಿ ಇದ್ದುಕೊಂಡು ಅಮೆರಿಕ ಪ್ರಜೆಗಳನ್ನ ಇವರು ವಂಚನೆಯನ್ನ ಮಾಡ್ತಾ ಇದ್ರು. ಈ ಎಲ್ಲ ಈ ಒಂದು ಸೈಬರ್ ಸೆಂಟರ್ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ಸುಮಾರು 28 ಜನರು ಹಾಗೇನೆ 37 ಲ್ಯಾಪ್ಟಾಪ್ ಗಳನ್ನ ಪೊಲೀಸರು ವಶಕ್ಕೆ ಪಡಿತಾರೆ. ಅದರಲ್ಲಿ ಪ್ರಾಥಮಿಕವಾಗಿ ತನಿಖೆ ನಡೆದ ಸಂದರ್ಭದಲ್ಲಿ 88 ಜನ ಅಮೆರಿಕ ಪ್ರಜೆಗಳಿಗೆ ಇವರು ಮೋಸ ಮಾಡಿರೋದು ದಾಖಲೆಗಳು ಪೊಲೀಸರಿಗೆ ಸಿಗುತ್ತೆ. ಹೀಗಾಗಿ ಈ ಒಂದು ಅಂತಾರಾಷ್ಟ್ರೀಯ ಜಾಲ ಆಗಿದ್ದರಿಂದ ಈ ಒಂದು ಪ್ರಕರಣವನ್ನ ಬೆಳಗಾವಿ ಪೊಲೀಸರು ಈಗ ಸಿಐಡಿ ವಶಕ್ಕೆ ಒಪ್ಪಿಸಿದ್ದಾರೆ. ಯಾಕಂದ್ರೆ ಸಿಐಡಿ ಅವರಿಗೆ ಹೆಚ್ಚಿನ ಅಧಿಕಾರ ಇರುತ್ತೆ ಮತ್ತು ಅಮೆರಿಕ ಪ್ರಜೆಗಳಿಗೆ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆ ಇರಲಿ. ಈ ಒಂದು ಪ್ರಕರಣವನ್ನ ಸದ್ಯ ಸಿಐಡಿಗೆ ವಹಿಸಿರತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಜಾಲ ಬೆಳಗಾವಿಗೆ ಬರಕ್ಕೆ ಕಾರಣವಾಗಿದ್ದಂತಹ ದಾಂಡೇಲಿ ಮೂಲದ ಉದ್ಯಮಿಯೊಬ್ಬರನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ಬಂಧಿಸಲಾಗಿರ್ತಕ್ಕಂಥದ್ದು ಮತ್ತು ಈ ಒಂದು ಕೃತ್ಯಕ್ಕೆ ಸಾಥ್ ನೀಡಿದಂತಹ ಒಂದು ಹಾಲನ್ನ ಬಾಡಿಗೆ ಕೊಟ್ಟಂತಹ ಕುಮಾರ ಹಾಲ್ನ ಮಾಲೀಕ ತೌಸಿಫ್ ಸೇರಿದಂತೆ ಇನ್ನಿಬ್ಬರನ್ನು ಕೂಡ ಈಗ ಬೆಳಗಾವಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈಗ ಪ್ರಕರಣವನ್ನ ಸಿಐಡಿಗೆ ಹಸ್ತಾಂತರಿಸುವ ಪ್ರಕ್ರಿಯೆ ಪ್ರಗತಿಯಲ್ಲಿರ್ತಕ್ಕಂಥದ್ದು. ಸಿಐಡಿ ಪೊಲೀಸರು ಅಂತಾರಾಷ್ಟ್ರೀಯ ಜಾಲವನ್ನ ಮತ್ತಷ್ಟು ಭೇದಿಸುವಂತ ಸಾಧ್ಯತೆ ಇದೆ. ಬೆಳಗಾವಿ ನಮ್ಮ ಭಾರತದಲ್ಲಿ ಅನೇಕ ಈ ರೀತಿ ಸೈಬರ್ ವಂಚನೆಗಳು ಪ್ರಕರಣಗಳು ನಡೀತಾ ಇದೆ. ಅದರಲ್ಲೂ ಪ್ರಮುಖವಾಗಿ ನಿಮ್ಮ OTPಗಳನ್ನ ಬಳಸಿ ಇಲ್ಲಿ ನಮಗೆ ಜನರಿಗೆ ಮೋಸವನ್ನ ಮಾಡಲಾಗುತ್ತೆ. ಆದ್ರೆ ಬೆಳಗಾವಿಯಲ್ಲಿ ಕುಳಿತು ಅಮೆರಿಕದಲ್ಲಿ ಸುಮಾರು 50ರಿಂದ 80 ವರ್ಷದ ಹಿರಿಯ ನಾಗರಿಕರನ್ನ ಟಾರ್ಗೆಟ್ ಮಾಡಿ ಈ ಒಂದು ವಂಚಕರು ಜಾಲವನ್ನ ಮಾಡ್ತಿದ್ರು. ಪ್ರಮುಖವಾಗಿ ಏನು ಅಂತಂದ್ರೆ ಇವರು ಅನೇಕ ಬಗೆಯ 11 ಬಗೆಯಲ್ಲಿ ಜನರಿಗೆ ಮೋಸ ಮಾಡ್ತಿದ್ರು ಅಂತಕ್ಕಂಥ ಪ್ರಾಥಮಿಕ ಮಾಹಿತಿಗಳಿವೆ. ಅದರಲ್ಲಿ ಯಾರಾದರೂ ಫುಡ್ ಆರ್ಡರ್ ಮಾಡಿದ ಸಂದರ್ಭದಲ್ಲಿ ಆ ಫುಡ್ ಅವ್ರ ಮನೆಗೆ ಹೋದಾಗ ಅದನ್ನು ಕ್ಯಾನ್ಸಲ್ ಮಾಡೋ ಸಂದರ್ಭದಲ್ಲಿ ಅವರಿಂದ ಮೊಬೈಲ್ ನಂಬರ್ ನ ಪಡಿತಾ ಇದ್ರು ಮತ್ತು ತಾವಾಗೆ ಯಾರೋ ಒಬ್ಬರಿಗೆ ಫುಡ್ ಆರ್ಡರ್ ಮಾಡ್ತಾ ಇದ್ರು. ಅವ್ರು ನಾವು ಆರ್ಡರ್ ಮಾಡಿಲ್ಲ ಅಂದಾಗ ಕ್ಯಾನ್ಸಲ್ ಮಾಡಕ್ಕೆ ಈ ನಂಬರ್ಗೆ ನೀವು ಈ ನಂಬರ್ ನ ಡಯಲ್ ಮಾಡಿ ಅಂದಾಗ ಆ ನಂಬರ್ ಸಿಕ್ಕಾಗ ಅವರ ಅಕೌಂಟ್ ಅಲ್ಲಿ ಇದ್ದಂತ ಹಣವನ್ನ ಎಸ್ಕೇಪ್ ಮಾಡ್ತಾ ಇದ್ರು. ಅಮೆರಿಕ ಪ್ರಜೆಗಳನ್ನ ಬೆಚ್ಚಿ ಬೀಳಿಸಿದ ಜಾಲವೊಂದು ಈಗ ಬೆಳಗಾವಿ ಪೊಲೀಸರು ಭೇದಿಸುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಸಿಐಡಿ ಅಧಿಕಾರಿಗಳು ಈ ಒಂದು ಪ್ರಕರಣವನ್ನ ಇನ್ನಷ್ಟು ಭೇದಿಸಬೇಕಿದೆ. ಜಾರ್ಖಂಡ್ನ ಜಾಮ್ತಾರವನ್ನ ಬೆಳಗಾವಿಯನ್ನ ಮಾಡಕ್ಕೆ ಹೊರಟಂತ ಖದೀಮರು ಈಗ ಪೊಲೀಸ್ ವಶದಲ್ಲಿದ್ದಾರೆ. ಅವ್ರನ್ನ ಇನ್ನಷ್ಟು ತಾಂತ್ರಿಕವಾಗಿ ಅವ್ರನ್ನ ವಿಚಾರಣೆಗೆ ಒಳಪಡಿಸಬೇಕಿದೆ. ಯಾಕಂದ್ರೆ ಅಷ್ಟು ತಾಂತ್ರಿಕ ಸೌಲಭ್ಯಗಳು ಬೆಳಗಾವಿ ನಗರ ಪೊಲೀಸರಲ್ಲಿ ಇಲ್ಲ. ಹೀಗಾಗಿ ಪ್ರಕರಣವನ್ನ ಸಿಐಡಿಗೆ ಸದ್ಯ ಹಸ್ತಾಂತರ ಮಾಡಲಾಗಿರ್ತಕ್ಕಂಥದ್ದು. ಇನ್ಸ್ಪೆಕ್ಟರ್ BR ಗಡ್ಡೇಕರ್ ಮತ್ತು ಅವರ ತಂಡ ಅಲ್ಲಿ ಆಜಂನಗರ್ ಏರಿಯಾನಲ್ಲಿ ಒಂದು ರೇಡ್ ಮಾಡಿದರು. ರೇಡ್ನಲ್ಲಿ ಒಂದು ಇಂಟರ್ನ್ಯಾಷನಲ್ ಕಾಲ್ ಸೆಂಟರ್ ಅಲ್ಲಿಂದ ನಡೆಸ್ತಾ ಇದ್ದು ಪ್ರೈಮರಿ ಮಾಹಿತಿನಲ್ಲಿ ಆ ದಿನ ನಾವು ಹೇಳಿದ್ವಿ ಹಳೆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಅಮೆರಿಕನ್ ನಾಗರಿಕರಿಗೆ ಇವರು ಮೋಸ ಮಾಡ್ತಾ ಇದ್ರು ಅಂತ. ಆ ದಿನ 33 ಮಂದಿಗೆ ವಶಕ್ಕೆ ಪಡಲಾಗಿತ್ತು. ಅವರ ಜೊತೆಗೆ 37 ಲ್ಯಾಪ್ಟಾಪ್ ಹಾಗೂ 37 ಮೊಬೈಲ್ ಫೋನ್ ಕೂಡ ಜಪ್ತು ಮಾಡಲಾಗಿತ್ತು. ಹೋದ 15 ದಿನದಲ್ಲಿ ಈ ಕೋರ್ಟ್ ಪರ್ಮಿಷನ್ ತಗೊಂಡು
ಈ ಲ್ಯಾಪ್ಟಾಪ್ ಮತ್ತು ಮೊಬೈಲ್ದು ಅನಾಲಿಸಿಸ್ ಪ್ರಕ್ರಿಯೆ ತಗೊಳ್ಳಲಾಗಿದೆ. ಇಲ್ಲಿವರೆಗೆ ಮಾಡಿದ ಅನಾಲಿಸಿಸ್ ಪ್ರಕಾರ 85ಕ್ಕಿಂತ ಜಾಸ್ತಿ ಮೋರ್ ದೆನ್ 85 ಅಮೆರಿಕನ್ಸ್ ಡೀಟೇಲ್ಸ್ ನಮಗೆ ಸಿಕ್ಕಿದೆ. ಅವ್ರದ್ದು ಫೋಟೋಗ್ರಾಫ್ಸ್ಗಳು, ಅವರಿಗೆ ಹಣದ ಫೋಟೋ ಜೊತೆಗೆ ಅವ್ರ ಹೆಸರು ಇಟ್ಟಿದ್ದ ಸ್ಕ್ರೀನ್ಶಾಟ್, ಪೇಮೆಂಟ್ ಟ್ರಾನ್ಸಾಕ್ಷನ್ ಸ್ಕ್ರೀನ್ಶಾಟ್, ಗಿಫ್ಟ್ ಕಾರ್ಡ್ ಸ್ಕ್ರೀನ್ಶಾಟ್, ಆ ಥರ ಸಾಕಷ್ಟು ಇದರಲ್ಲಿ ನಮಗೆ ಡಿಜಿಟಲ್ ಎವಿಡೆನ್ಸ್ ಇಲ್ಲಿ ನಮಗೆ ಸಿಕ್ಕಿದೆ. ಎಲ್ಲ ಲ್ಯಾಪ್ಟಾಪ್ ಮತ್ತು ಎಲ್ಲ ಫೋನಿಂದ ಎಕ್ಸ್ಟ್ರಾಕ್ಷನ್ ಆಗಬೇಕು. ಎಕ್ಸ್ಟ್ರಾಕ್ಷನ್ ಇಸ್ ಅ ಟೈಮ್ ಟೇಕಿಂಗ್ ಪ್ರೋಸೆಸ್. ಅದಕ್ಕೆ ಹೆಚ್ಚಿನ ಅಡ್ವಾನ್ಸ್ ಡಿವೈಸಸ್ ಬೇಕಾಗುತ್ತದೆ. ಎಕ್ಸ್ಟ್ರಾಕ್ಷನ್ ಆದಮೇಲೆ ಅನಾಲಿಸಿಸ್ ಇರುತ್ತೆ. ಅದರ ಜೊತೆಗೆ ಈ ಎಲ್ಲ ನಾವು ಅಮೆರಿಕನ್ಸ್ದು ಸ್ಟಡಿ ಮಾಡಿದಾಗ ಇವರು 50ರಿಂದ 80 ವಯಸ್ಸುವರೆಗೆ 50 to 80 ಏಜ್ ಬ್ರ್ಯಾಕೆಟ್ನಲ್ಲಿ ಈ ಜನ ಇದ್ದಾರೆ. ಸೊ ನಾವು ಬೇಗನೆ ಇವರಿಗೆ ಕೂಡ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ನಾವು CID ಮುಖಾಂತರ, ಇಂಟರ್ಪೋಲ್ ಮುಖಾಂತರ, US ಕೌನ್ಸುಲೇಟ್ ಈ ಪ್ರಕ್ರಿಯೆ ಪಾಲನೆ ಮಾಡಬೇಕಾಗುತ್ತದೆ. MLAT ಆಗಲಿ, ಲೆಟರ್ಸ್ ರೋಗರೇಟರಿ ಆಗಲಿ, ಈ ಪ್ರಕ್ರಿಯೆ ಪಾಲನೆ ಮಾಡಬೇಕಾಗುತ್ತದೆ. ಆ ಎಲ್ಲ ಕೆಲಸ ಮಾಡೋಕ್ಕೆ ನಮ್ಮ ಹತ್ರ ಅಷ್ಟೇ ಟೆಕ್ನಿಕಲ್ ಫ್ಯಾಸಿಲಿಟಿ ಕೂಡ ಇಲ್ಲ, ಅಷ್ಟೇ ಎಕ್ಸ್ಪರ್ಟ್ ಮ್ಯಾನ್ ಪವರ್ ಕೂಡ ಅಷ್ಟೇ ಸಿಬ್ಬಂದಿ ನಂಬರ್ನಲ್ಲಿ ಕೂಡ ನಮ್ಮ ಹತ್ರ ಇಲ್ಲ. ಅದರಿಂದ ನಾವು ಮಾನ್ಯ DG ಆ್ಯಂಡ್ IGP ಕರ್ನಾಟಕ ಅವರಿಗೆ ಈ ಕೇಸನ್ನು CIDಗೆ ವರ್ಗಾಯಿಸಿ ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ. ಈ ಒಂದು CID ಪೊಲೀಸರು ಈ ಒಂದು ಪ್ರಕರಣವನ್ನ ಯಾವ ರೀತಿ ಗಂಭೀರವಾಗಿ ಪರಿಗಣಿಸ್ತಾರೆ ಮತ್ತು ಅಮೆರಿಕ ಪ್ರಜೆಗಳಿಗೆ ಆದಂತಹ ಮೋಸದ ಬಗ್ಗೆ ಏನೆಲ್ಲ ವಿಷಯಗಳು ಹೊರಗೆ ಬರಲಿದೆ ಅಂತಕ್ಕಂಥದ್ದು ಈಗ ತನಿಖೆಯ ಬಳಿಕವೇ ಗೊತ್ತಾಗಬೇಕಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.